ಫ್ಲೈಓವರ್ನಿಂದ ಕೆಳಗೆ ಕಾರೊಂದು ಬಿದ್ದಿದೆ. ಐವರ ಸ್ಥಿತಿ ಗಂಭೀರವಾಗಿದೆ. ಯಶವಂತಪುರ ಸರ್ಕಲ್ನಲ್ಲಿ ಬೆಳಗ್ಗೆ 3:45ಕ್ಕೆ ನಡೆದಿರುವಂತಹ ಘಟನೆ ಇದು. ಸ್ಯಾಂಕಿ ರಸ್ತೆಯಿಂದ ತುಮಕೂರು ರಸ್ತೆಗೆ ತೆರಳುತ್ತಾ ಇದ್ದಂತಹ ಕಾರ್ನಲ್ಲಿ ಇದ್ದಂತಹ 3 ಯುವಕರು, ಓರ್ವ ಯುವತಿ ಡಿವೈಡರ್ನಿಂದ ಹಾರಿ ಎದುರು ಬರ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಆ ಬಳಿಕ ಫ್ಲೈಓವರ್ನಿಂದ ಕೆಳಗೆ ಕಾರು ಬಿದ್ದಿದೆ. ಬೈಕ್ನಲ್ಲಿ ಇದ್ದಂತಹ ಇಬ್ಬರು, ಕಾರಿನಿಂದ 3ರಿಗೆ ಗಾಯಗಳಾಗಿರುವಂಥದ್ದು. ಕಾರ್ನಲ್ಲಿ ಇದ್ದಂತಹ 3ರಿಗೂ ಕೂಡ ಗಾಯವಾಗಿದೆ. ತಮಿಳುನಾಡು ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರು ಇದಾಗಿದೆ. TN37DH9484. ಘಟನೆಯಿಂದ ಐವರಲ್ಲಿ 3ರ ಸ್ಥಿತಿ ಚಿಂತಾಜನಕವಾಗಿದೆ. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಮುಂಜಾನೆ ಬೆಳಿಗ್ಗೆ 3:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಇಬ್ಬರ ಸ್ಥಿತಿ ಇದೀಗ ಗಂಭೀರವಾಗಿ ಗಾಯಗಳಾಗಿದೆ. ಸದ್ಯ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳೀಯರು ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಐವರ ಸ್ಥಿತಿ ಗಂಭೀರವಾಗಿದೆ, 3ರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಅಂದರೆ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾದೇಶ್, ಹೇಗಾಯ್ತು ಈ ಒಂದು ಘಟನೆ? ಈ ಐವರ ಸ್ಥಿತಿ ಯಾವ ರೀತಿಯಾಗಿ ಇದೆ? ಎಲ್ಲಿಗೆ ಹೋಗ್ತಾ ಇದ್ರು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಬೆಳಗಿನ ಜಾವ 3:45 ಸುಮಾರಿಗೆ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಶವಂತಪುರ ಫ್ಲೈಓವರ್ ಮೇಲೆ ಒಂದು ಘಟನೆ ನಡೆದಿದೆ. ಅಂದ್ರೆ ವೋಲ್ಕ್ಸ್ ವ್ಯಾಗನ್ ಕಾರ್ನಲ್ಲಿ ಬರ್ತಿದ್ದಂತ ಓರ್ವ 3 ಜನ ಯುವಕರು ಹಾಗೂ ಓರ್ವ ಯುವತಿ ಆ ಒಂದು ಕಾರ್ನಲ್ಲಿ 3:45 ಸುಮಾರಿಗೆ ಸ್ಯಾಂಕಿ ಟ್ಯಾಂಕ್ ನಿಂದ ತುಮಕೂರು ರಸ್ತೆ ಕಡೆ ಆ ಒಂದು ಫ್ಲೈಓವರ್ ಮೂಲಕ ಹೋಗ್ತಿರ್ತಾರೆ. ಈ ವೇಳೆ ಫ್ಲೈಓವರ್ ಮೇಲಿಂದ ಆ ಒಂದು ಗಾಡಿ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಕೆಳಗಡೆ ಇದ್ದಂತ ಒಂದು ಬೈಕ್ ಮೇಲೆ ಆ ಒಂದು ವಾಹನ ಬಿದ್ದಿರೋದ್ರಿಂದ ಅಲ್ಲಿ ಅಪಘಾತ ಉಂಟಾಗಿದ್ದು. ಆ ಕಾರಿನಲ್ಲಿ ಇದ್ದಂತ 3 ಜನ ಯುವಕರು ಹಾಗೂ ಓರ್ವ ಯುವತಿಗೆ ಗಾಯಗಳಾಗಿದ್ದು. ಜೊತೆಗೆ ಆ ಒಂದು ಬೈಕ್ ನಲ್ಲಿ ಕೆಳಗಡೆ ನಿಂತಿದ್ದಂತ ಒಂದು ಹೋಗ್ತಿದ್ದಂತ ಒಂದು ಬೈಕ್ಗೆ ಆ ಬೈಕ್ ನ ಮೇಲೆ ಈ ಒಂದು ವಾಹನ ಅಂದ್ರೆ ಕಾರು ಬಿದ್ದಿದಂತ ಪರಿಣಾಮವಾಗಿ ಆ ಬೈಕ್ ಮೇಲೆ ಇದ್ದಂತ ಇಬ್ಬರ ಮೇಲೂ ಕೂಡ ಬಿದ್ದಿದೆ. ಆ ಒಂದು ಇಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು. ಈ ಒಂದು ಘಟನೆಯಲ್ಲಿ 5 ಜನರಿಗೆ ಒಟ್ಟು ಗಾಯಗಳಾಗಿದ್ದು. ಇಬ್ಬರಿಗೆ ಗಾಯಗಳು ಗಂಭೀರ ಗಾಯಗಳಾಗಿದ್ರೆ ಇನ್ನು 3 ಜನರ ಪರಿಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಒಂದಷ್ಟು ಮೂಲಗಳು ಕೂಡ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಈಗಾಗಲೇ ಘಟನಾ ಸ್ಥಳಕ್ಕೆ ಯಶವಂತಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತ ಯಾರ್ಯಾರು, ಎಲ್ಲಿಂದ ಬಂದಿರೋರು, ಈಗಾಗಲೇ ಪ್ರಾಥಮಿಕ ಹಂತದ ಮಾಹಿತಿಯ ಪ್ರಕಾರ ಒಂದು ಕಾರ್ ತಮಿಳುನಾಡಿನ ಮೂಲದ ಅಂತೇಳಿ ಗೊತ್ತಾಗಿದೆ. ಆದ್ರೆ ಇವರು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ರ ಅಥವಾ ಇಲ್ಲೇ ಬೆಂಗಳೂರಿನಲ್ಲಿ ವಾಸವಿದ್ದವರು ತುಮಕೂರು ಕಡೆ ಹೋಗ್ತಿದ್ರ, ಅಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ರು, ಯಾಕೆ ಹೋಗ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕಾರು ಚಾಲನೆ ಮಾಡ್ತಿದ್ದವರು ಯಾರು, ಆತ ಒಂದು ಡ್ರಿಂಕ್ ಮಾಡಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಪೊಲೀಸರು, ಯಶವಂತಪುರ ಸಂಚಾರಿ ಪೊಲೀಸರು ಎಷ್ಟು ದಿನ ತನಿಖೆಯನ್ನು ನಡೆಸಿದ್ದಾರೆ. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಘಟನೆಗೆ ಏನ್ ಕಾರಣ, ಕುಡಿದು ವಾಹನ ಚಲಾಯಿಸಲಾಗಿತ್ತಾ ಅಥವಾ ಅಕಸ್ಮಾತ್ ಆಗಿ ಒಂದು ಘಟನೆ ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ರಮ್ಯಾ, ರೈಟ್ ಮಾದೇಶ್, ಧನ್ಯವಾದ ತಮಿಳ ಮಾಹಿತಿಗೆ. ಫ್ಲೈಓವರ್ನಿಂದ ಕೆಳಗೆ ಕಾರೊಂದು ಬಿದ್ದಿದೆ. ಐವರ ಸ್ಥಿತಿ ಗಂಭೀರವಾಗಿದೆ. ಯಶವಂತಪುರ ಸರ್ಕಲ್ನಲ್ಲಿ ಬೆಳಗ್ಗೆ 3:45ಕ್ಕೆ ನಡೆದಿರುವಂತಹ ಘಟನೆ ಇದು. ಸ್ಯಾಂಕಿ ರಸ್ತೆಯಿಂದ ತುಮಕೂರು ರಸ್ತೆಗೆ ತೆರಳುತ್ತಾ ಇದ್ದಂತಹ ಕಾರ್ನಲ್ಲಿ ಇದ್ದಂತಹ 3 ಯುವಕರು, ಓರ್ವ ಯುವತಿ ಡಿವೈಡರ್ನಿಂದ ಹಾರಿ ಎದುರು ಬರ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಆ ಬಳಿಕ ಫ್ಲೈಓವರ್ನಿಂದ ಕೆಳಗೆ ಕಾರು ಬಿದ್ದಿದೆ. ಬೈಕ್ನಲ್ಲಿ ಇದ್ದಂತಹ ಇಬ್ಬರು, ಕಾರಿನಿಂದ 3ರಿಗೆ ಗಾಯಗಳಾಗಿರುವಂಥದ್ದು. ಕಾರ್ನಲ್ಲಿ ಇದ್ದಂತಹ 3ರಿಗೂ ಕೂಡ ಗಾಯವಾಗಿದೆ. ತಮಿಳುನಾಡು ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರು ಇದಾಗಿದೆ. TN37DH9484. ಘಟನೆಯಿಂದ ಐವರಲ್ಲಿ 3ರ ಸ್ಥಿತಿ ಚಿಂತಾಜನಕವಾಗಿದೆ. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಮುಂಜಾನೆ ಬೆಳಿಗ್ಗೆ 3:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಇಬ್ಬರ ಸ್ಥಿತಿ
ಇದೀಗ ಗಂಭೀರವಾಗಿ ಗಾಯಗಳಾಗಿದೆ. ಸದ್ಯ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳೀಯರು ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 5ರ ಸ್ಥಿತಿ ಗಂಭೀರವಾಗಿದೆ, 3ರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಅಂದರೆ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾದೇಶ್, ಹೇಗಾಯ್ತು ಈ ಒಂದು ಘಟನೆ? ಈ 5ರ ಸ್ಥಿತಿ ಯಾವ ರೀತಿಯಾಗಿ ಇದೆ? ಎಲ್ಲಿಗೆ ಹೋಗ್ತಾ ಇದ್ರು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಬೆಳಗಿನ ಜಾವ 3:45 ಸುಮಾರಿಗೆ ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಶವಂತಪುರ ಫ್ಲೈಓವರ್ ಮೇಲೆ ಒಂದು ಘಟನೆ ನಡೆದಿದೆ. ಅಂದ್ರೆ ವೋಲ್ಕ್ಸ್ ವ್ಯಾಗನ್ ಕಾರ್ನಲ್ಲಿ ಬರ್ತಿದ್ದಂತ ಓರ್ವ 3 ಜನ ಯುವಕರು ಹಾಗೂ ಓರ್ವ ಯುವತಿ ಆ ಒಂದು ಕಾರ್ನಲ್ಲಿ 3:45 ಸುಮಾರಿಗೆ ಸ್ಯಾಂಕಿ ಟ್ಯಾಂಕ್ ನಿಂದ ತುಮಕೂರು ರಸ್ತೆ ಕಡೆ ಆ ಒಂದು ಫ್ಲೈಓವರ್ ಮೂಲಕ ಹೋಗ್ತಿರ್ತಾರೆ. ಈ ವೇಳೆ ಫ್ಲೈಓವರ್ ಮೇಲಿಂದ ಆ ಒಂದು ಗಾಡಿ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಕೆಳಗಡೆ ಇದ್ದಂತ ಒಂದು ಬೈಕ್ ಮೇಲೆ ಆ ಒಂದು ವಾಹನ ಬಿದ್ದಿರೋದ್ರಿಂದ ಅಲ್ಲಿ ಅಪಘಾತ ಉಂಟಾಗಿದ್ದು. ಆ ಕಾರಿನಲ್ಲಿ ಇದ್ದಂತ 3 ಜನ ಯುವಕರು ಹಾಗೂ ಓರ್ವ ಯುವತಿಗೆ ಗಾಯಗಳಾಗಿದ್ದು. ಜೊತೆಗೆ ಆ ಒಂದು ಬೈಕ್ ನಲ್ಲಿ ಕೆಳಗಡೆ ನಿಂತಿದ್ದಂತ ಒಂದು ಬೈಕ್ ಹೋಗ್ತಿದ್ದಂತ ಒಂದು ಬೈಕ್ಗೆ ಆ ಬೈಕ್ ನ ಮೇಲೆ ಈ ಒಂದು ವಾಹನ ಅಂದ್ರೆ ಕಾರು ಬಿದ್ದಿರಂತ ಪರಿಣಾಮವಾಗಿ ಆ ಬೈಕ್ ಮೇಲೆ ಇದ್ದಂತ ಇಬ್ಬರ ಮೇಲೂ ಕೂಡ ಬಿದ್ದಿದೆ. ಆ ಒಂದು ಇಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು. ಈ ಒಂದು ಘಟನೆಯಲ್ಲಿ 5 ಜನರಿಗೆ ಒಟ್ಟು ಗಾಯಗಳಾಗಿದ್ದು. ಇಬ್ಬರಿಗೆ ಗಾಯಗಳು ಗಂಭೀರ ಗಾಯಗಳಾಗಿದ್ರೆ ಇನ್ನು 3 ಜನರ ಪರಿಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಒಂದಷ್ಟು ಮೂಲಗಳು ಕೂಡ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಈಗಾಗಲೇ ಘಟನಾ ಸ್ಥಳಕ್ಕೆ ಯಶವಂತಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತ ಯಾರ್ಯಾರು, ಎಲ್ಲಿಂದ ಬಂದಿರೋರು, ಈಗಾಗಲೇ ಪ್ರಾಥಮಿಕ ಹಂತದ ಮಾಹಿತಿಯ ಪ್ರಕಾರ ಒಂದು ಕಾರ್ ತಮಿಳುನಾಡಿನ ಮೂಲದ ಅಂತೇಳಿ ಗೊತ್ತಾಗಿದೆ. ಆದ್ರೆ ಇವರು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ರೆ ಅಥವಾ ಇಲ್ಲೇ ಬೆಂಗಳೂರಿನಲ್ಲಿ ವಾಸವಿದ್ದವರು ತುಮಕೂರು ಕಡೆ ಹೋಗ್ತಿದ್ರ, ಅಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ರು, ಯಾಕೆ ಹೋಗ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕಾರು ಚಾಲನೆ ಮಾಡ್ತಿದ್ದವರು ಯಾರು, ಆತ ಒಂದು ಡ್ರಿಂಕ್ ಮಾಡಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಪೊಲೀಸರು ಯಶವಂತಪುರ ಸಂಚಾರಿ ಪೊಲೀಸರು ಎಷ್ಟು ದಿನ ತನಿಖೆಯನ್ನು ನಡೆಸಿದ್ದಾರೆ. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಘಟನೆಗೆ ಏನ್ ಕಾರಣ, ಕುಡಿದು ವಾಹನ ಚಲಾಯಿಸಲಾಗಿತ್ತಾ ಅಥವಾ ಅಕಸ್ಮಾತ್ ಆಗಿ ಒಂದು ಘಟನೆ ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ರಮ್ಯಾ, ರೈಟ್ ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.